ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಮಾಲೀಕರು ಡ್ರೈವರ್ಸ್ ಎಲ್ಲ ಬಂದು ಒಂದು ಬೃಹತ್ ಮಟ್ಟದಲ್ಲಿ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಪ್ರತಿಭಟನೆ ಮಾಡಿದ. ಸರ್, ಮೊನ್ನೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿದ್ದ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ಕೆ.ಎಚ್. ಮುನಿಯಪ್ಪ ಅವರಿಗೆ ತಮ್ಮ ಮೊದಲನೇ ಬೇಡಿಕೆ ಏನ್ ಸಮಸ್ಯೆ ಇದೆ ಸರ್? ಇವತ್ತು ಬೆಂಗಳೂರಿನಲ್ಲಿ ನಾವಿತ್ತು ಹೋರಾಟ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಒಂದು ತಿಂಗಳಿಂದ ಬೆಂಗಳೂರಿನ ಆಟೋ ಚಾಲಕರು ಬೀದಿಯಲ್ಲಿ ಮಲಗುವಂತ ಪರಿಸ್ಥಿತಿ ಉಂಟಾಗಿದೆ. ಕಾರಣ ಏನಪ್ಪಾ ಅಂತಂದ್ರೆ, ನಮ್ಗೆ ಸರಿಯಾಗಿ ಗ್ಯಾಸ್ನ ಸರಬರಾಜು ಆಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಗ್ಯಾಸ್ ಬಂಕ್ಗಳಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿದಾಗ ಓಪನ್ ಆಗಿ ಇವತ್ತು 60 ರೂಪಾಯಿ ಬೆಲೆ ಇದ್ದಂತಹ ಗ್ಯಾಸ್ ಅನ್ನ ಇವತ್ತು 120, 130, 135 ಮಾರಾಟ ಮಾಡ್ತಿದ್ದಾರೆ. ಒಂದು ಕಡೆ ಏನಾದ್ರು ಆಟೋ ಚಾಲಕ ಏನಾದ್ರು ಅಂತ 5 ರೂಪಾಯಿ ಜಾಸ್ತಿ ತಗೊಂಡ್ರೆಲ್ಲ ಮಾಧ್ಯಮಗಳಲ್ಲಿ ಜನ ಪ್ರಶ್ನೆ ಮಾಡ್ತಾರೆ. ಓಪನ್ ಆಗಿ ಇವತ್ತು ಗ್ಯಾಸ್ ಇವತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದ್ದ ನಡೀತಿದೆ ಅಂತೇಳಿ ಇವತ್ತು ಏಕಾಏಕಿ 60 ರೂಪಾಯಿಂದ 60 ರೂಪಾಯಿ ಜಾಸ್ತಿ ತಗೊಳ್ಳೋಂಥದ್ದು ಸರಿನಾ? ಇವತ್ತು ನಾವು ಪ್ರಶ್ನೆ ಮಾಡ್ತೀವಿ. ಒಂದ್ ಕಡೆ ನಮಗೆ ಗ್ಯಾಸ್ ಸಿಗದೆ ಇರೋದ್ರಿಂದ ವ್ಯಾಪಾರ ಆಗ್ತಾ ಇಲ್ಲ. ಚಾಲಕರೆಲ್ಲ ನಮ್ಮ ಪೆಟ್ರೋಲ್ ಬಂಕ್ ಅಲ್ಲಿ ಗ್ಯಾಸ್ ಬಂಕ್ ಅಲ್ಲಿ ಜೀವನ ಮಾಡಬೇಕಾಗಿದೆ, ಅಲ್ಲೇ ಮಲ್ಕೋಬೇಕಾಗಿದೆ. ಬೆಳಗ್ಗೆಯಿಂದ ಸಂಜೆ 4 ಗಂಟೆ, 5 ಗಂಟೆ, 6 ಗಂಟೆ, 8 ಗಂಟೆ ಸಹ ಇವತ್ತು ಗ್ಯಾಸ್ ಬಂಕ್ ಅಲ್ಲಿ ನಾವು ಗ್ಯಾಸ್ಗಾಗಿ ಕಾದು ಕೊಡಿದ್ದೀವಿ. ಇಂತಹ ಸಂದರ್ಭದಲ್ಲಿ ಗ್ಯಾಸ್ ಕೊಡಬೇಕಾದಂತಹ ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ ನಡ್ಕೊಳ್ತಾ ಇರೋದು ಸರಿ ಇಲ್ಲ. ಯಾಕೆ ಅಂತಂದ್ರೆ, ನಾವು ಈ ಗ್ಯಾಸ್ ಅನ್ನ ನಂಬ್ಕೊಂಡು, ಯಾಕಂದ್ರೆ ಗ್ಯಾಸ್ ಇಲ್ಲ ನಮ್ಮ ಆಟೋನ ಓಡೋದಿಲ್ಲ, ಅದನ್ನ ನಂಬ್ಕೊಂಡು ಜೀವನ ಮಾಡ್ತೀವಂತಂತು. ಆದ್ರೆ ಇವತ್ತು ಸರ್ಕಾರಗಳು ದಿನೇ ದಿನೇ ನಮ್ಗೆ ಗ್ಯಾಸ್ ಸರಬರಾಜು ತುಂಬಾನೇ ವಿಳಂಬ ಆಗ್ತಿರೋದ್ರಿಂದ ನಮ್ಗೆ ನಮ್ಮ ಆದಾಯದ ಮೇಲೆ ನೇರವಾದಂತಹ ಪರಿಣಾಮ ಬೀರ್ತಾ ಇದೆ. ಯಾಕೆ ಅಂತಂದ್ರೆ, ಇವತ್ತು ಈಗಾಗಲೇ ನಾವು ಆಹಾರ ಮಂತ್ರಿಗಳಾದಂತಹ ಆಹಾರ ಮತ್ತು ನಾಗರಿಕ ಮಂತ್ರಿಗಳಾದಂತಹ ಕೆ.ಎಚ್. ಮುನಿಯಪ್ಪನವರನ್ನ ಭೇಟಿ ಮಾಡಿದ್ದೇವೆ. ಮುನಿಯಪ್ಪನವರು ನಾವು ಇದನ್ನ 10ನೇ ತಾರೀಕು ಅಧಿಕಾರ ಸಭೆ ಕರೆದು ಮಾತಾಡಿ ಸರಿಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಅವರಿಗೆ 1 ತಿಂಗಳಿಂದ ಸಹ ಬೀದಿಲಿ ಆಟೋ ಚಾಲಕರು ಮಲಗ್ತಾ ಇದ್ದಾರೆ. ಅವರನ್ನ ಈ ಒಂದು ಯಾಕೆ ಮಲಗ್ತಾರೆ ಅವ್ರು ಕೇಳಬೇಕು ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಬೆಂಗಳೂರಿನಲ್ಲಿ ನಾವು 2,50,000 ಆಟೋ ರಿಕ್ಷಾಗಳಿಗೆ 3 ಲಕ್ಷದಂತೆ ಸಾಲ ಸೋಲ ಮಾಡಿ ಬಂಡವಾಳ ಹಾಕಿದ್ದೀವಿ. ಇದಿಷ್ಟು ದೊಡ್ಡ ಬಂಡವಾಳ ಹಾಕಿರುವಂತಹ ಸಮಸ್ಯೆನ ಕಡೆಗಣಿಸ್ತಾರೆ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಾಗುತ್ತೆ. ಅದಾಗಿ ನಮ್ಮ ಹೋರಾಟ ಇವತ್ತು ಒಂದು ಸರ್ಕಾರ ನಮ್ಗೆ ಗ್ಯಾಸ್ ಸಿಗೋದಿಲ್ಲ, ಈಗ ಕೊಡಕ್ ಆಗ್ಲಿಲ್ಲ ಅಂತಾರೆ, ಸರ್ಬರಾಜು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಕನಿಷ್ಠ 10,000 ಪರಿಹಾರನ ನಮ್ಗೆ ಸಹಾಯಧನವನ್ನು ನಮ್ಗೆ ಆಟೋ ಚಾಲಕ ಕೊಡ್ಬೇಕಾಗ್ತದೆ. ಯಾಕಂತಂದ್ರೆ ಈಗ ನಾವು ಸಂಪಾದನೆ ಮಾಡಿ ಗಾಡಿ ಓಡಿಸಿ ಆ ಸಾಲ ಸೋಲ ತೀರ್ಸಕ್ಕಾಗಲ್ಲ, ಮನೆ ಕುಟುಂಬ ನಿರ್ವಹಣೆ ಮಾಡಕ್ಕಾಗಲ್ಲ. ತುಂಬಾ ನಮ್ಮ ಹಣಕಾಸಿನ ಪರಿಸ್ಥಿತಿ ಕೆಟ್ಟಿಯಾಗಿದೆ. ಆ ಕಾರಣದಿಂದ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೇವೆ, ಸರ್ಕಾರ ನಮ್ಗೆ ಸಹಾಯಕ್ಕೆ ಬರಬೇಕು. ಆಟೋ ಚಾಲಕರಿಗೆ ಪ್ರತಿ ಬೆಂಗಳೂರಿನ ಆಟೋ ಚಾಲಕರಿಗೆ 10,000 ಸಹಾಯಧನ ಕೊಡಬೇಕು. ಅದಾಗಿ ಸರಿಯಾದ ಸಂದರ್ಭಕ್ಕೆ ಗ್ಯಾಸ್ ಬಂಕ್ಗಳಿಗೆ ಗ್ಯಾಸ್ ಅನ್ನು ಸರಬರಾಜು ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಆ ಕಾರಣ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಜಾವೇದ್ ಅಹಮದ್, ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ. ಮನವಿ ತಗೊಳಕ್ಕೆ ಏನಾದ್ರು ಬಂದಿರಾ ಅಧಿಕಾರಿಗಳು ಯಾರು? ಸರ್, ಈಗಾಗಲೇ ನಮ್ಮ ಪೊಲೀಸ್ ಸ್ನೇಹಿತರಿದ್ದಾರೆ, ನಾವೇ ಕರ್ಕೊಂಡೋಗಿ ಅವ್ರನ್ನ ಭೇಟಿ ಮಾಡಿಸ್ತೀವಿ ಅಂತ ಹೇಳಿದ್ರೆ, ಅದಾಗಿ ನಾವು ಈಗ ಕಾಯ್ತಾ ಇದ್ದೀವಿ. ಪೊಲೀಸ್ ಸ್ನೇಹಿತರು ಬರ್ತಾರೆ. ಮುಖ್ಯಮಂತ್ರಿಗಳನ್ನ ಮತ್ತೆ ಅದರ ಆಹಾರ ಮತ್ತು ನಾಗರಿಕ ಸಚಿವರು, ಸಾರಿಗೆ ಸಚಿವರು, ಉಪಮುಖ್ಯಮಂತ್ರಿ ಭೇಟಿ ಮಾಡಿಸಿ ಅಂತ ಹೇಳಿದ್ದಾರೆ. ಅದಾಗಿ ನಾವು ಕಾಯ್ತಾ ಇದೀವಿ. ಈ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ, ಮುಂದುವರಿಸ್ತಾ ಇದ್ದೀವಿ. ಆಟೋ ಚಾಲಕರ ಹೋರಾಟಕ್ಕೆ ಜಯವಾಗಲಿ. ಏರಿಸಿರುವ ಆಟೋ ಗ್ಯಾಸ್ ಬೆಲೆ ಇಳಿಸಲೇಬೇಕು. ಏರಿಸಿರುವ ಗ್ಯಾಸ್ ಬೆಲೆ ಇಳಿಸಲೇಬೇಕು. ಆಟೋ ರಿಕ್ಷಾಗಳಿಗೆ LPG ಗ್ಯಾಸ್ ಸಮರ್ಪಕವಾಗಿ ನೀಡಲೇಬೇಕು. ಆಟೋ ಗ್ಯಾಸ್ ಸಮರ್ಪಕವಾಗಿ ನೀಡಲೇಬೇಕು. ಗ್ಯಾಸ್ ಬೆಲೆ ಏರಿಕೆ ಮಾಡುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಹೋರಾಟಕ್ಕೆ ಜಯವಾಗಲಿ. ಆಟೋ ಚಾಲಕರ ಹೋರಾಟಕ್ಕೆ ಜಯವಾಗಲಿ. LPG ಗ್ಯಾಸ್ ಕಾಳಸಂತೆ ಕೋರನ್ನು ಜೈಲಿಗೆ ಅಟ್ಟಿ. ಆಟೋ ಚಾಲಕರ ಗ್ಯಾಸ್ ಒಂದೇ ಬೆಲೆ ನಿಗದಿ ಆಗಲಿ. ರಾಜ್ಯಾದ್ಯಂತ LPG ಗ್ಯಾಸ್ ಒಂದೇ ನಿಗದಿ ಆಗಲಿ. ಆಟೋ ರಿಕ್ಷಾ ಡ್ರೈವರ್